ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನವಿ, ನೀನ್ ಯಾವಾಗ ಬಂದೆ? ಹಾ, ನೀನು ಬುದ್ಧಿ ಇಲ್ದೆ ಮಾತಾಡ್ತಿದ್ಯಲ್ಲ, ಆಗ್ಲೇ ಬಂದ್ಲು. ಅಯ್ಯೋ, ನನ್ ಮಗಳಿಗೆ ಹೀಗಾಗತ್ತೆ ಅಂತ ನನ್ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ಸ್ವಾಮಿ. ಅಮ್ಮ, ನನಗೇನಾಗಿದೆ ಈಗ? ಮತ್ತಿನ್ನೇನೆ, ಲಕ್ಷಣವಾಗಿ ಮದ್ವೆ ಮಾಡ್ಕೊಂಡಿರೋ ಭಾಗ್ಯನ್ ಬಗ್ಗೆ ಇಷ್ಟು ಕೆಟ್ಟಾಗ ಯಾಕೆ ಯೋಚನೆ ಮಾಡೋದು? ಅಯ್ಯೋ ಅಯ್ಯೋ, ನಿನ್ ಮನ್ಸಿಗೆ ಇಂಥ ಕೆಟ್ಟ ಯೋಚನೆ ಹೆಂಗೆ ಬರುತ್ತೆ? ನೀನ್ ಹೀಗ್ ಮಾತಾಡ್ತಿರೋದ್ ನೋಡಿದ್ರೆ ಅದಕ್ ಕಾರಣ ನಾನೇನು ಅಂತ ಎಲ್ರು ಅನ್ಕೊಳಲ್ವಾ? ಬೇರೆಯವ್ರು ಅನ್ಕೊಳ್ಳೋದ್ ಬಿಡು. ಜಾಹ್ನವಿ ಕೂಡ ನಿನ್ಗೆ ನಾನ್ ಹೇಳಿದಕ್ಕೆ ಹೀಗ್ ಮಾತಾಡ್ತಿದ್ಯಾ ಅಂತ ಅನ್ಕೊಳಲ್ವಾ? ಭಗವಂತ, ಇರೋ ಒಬ್ಳೇ ಒಬ್ಳು ಮಗಳಿಗೆ ಹೀಗೆ ಬುದ್ಧಿ ಕೆಡೋ ಹಾಗೆ ಮಾಡಿದ್ಯಲ್ಲ ಸ್ವಾಮಿ. ಈಗ ನಾನ್ ಏನ್ ಮಾಡ್ಲಿ? ಅಯ್ಯೋ ಅಮ್ಮ ಜಾಹ್ನವಿ, ನನ್ಗೆ ತಲೆ ಸಿಡ್ದು ಹೋಗ್ತಿದ್ಯಮ್ಮ. ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬರ್ತೀಯ ಅಮ್ಮ? ಆದ್ರೆ ಚಿಕ್ಕಿ ನೋಡಿದ್ರೆ ಹಾಗ್ ಮಾಡ್ತಾರೆ. ಚಿಕ್ಕಿ ನಮ್ಗೆ ಜನ್ಮ ಕೊಡದೇ ಇದ್ರು ಅವರು ನಮ್ಗೆ ಅಮ್ಮನ್ ಹಾಗಲ್ವಾ? ಸರಿ ಚಿಕ್ಕಿ. ಏನ್ರಿ, ಮಿತ್ರನ್ ಫೋನ್ ಮಾಡಿ. ಹಲೋ ಮಿತ್ರ, ನಾನು ಮಿತ್ರ ಅಲ್ಲ ಸರ್. ಹಾಗಾದ್ರೆ ನನ್ನ ಮಗನ ಫೋನ್ ನಿಮ್ಮ ಹತ್ರ ಹೇಗೆ ಬಂತು? ಅದು ಸರಿ, ಮಿತ್ರ ಹೇಳಿದ್ದಾನೆ? ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್. ಯಾವ ಹಾಸ್ಪಿಟ್ಲಲ್ಲಿ ಇದ್ದಾನೆ? ರಾಜೇಶ್ವರಿ ಹಾಸ್ಪಿಟಲ್ ಅಂತ ಸರ್. ಅಮ್ಮ, ಏನ್ ಮಾಡ್ತಿದ್ಯಾ ನೀನು? ನೀನೇನ್ ಮಾಡ್ತಿದ್ಯೆ? ಹಾ, ಇದೇನಾದ್ರೂ ಸಿನಿಮಾನ? ಪಬ್ಲಿಕ್ ನಲ್ಲಿ ಇಷ್ಟ ಬಂದಂಗ್ ಮಾತಾಡ್ತಿದ್ಯಾ? ಇದು ಸೀಕ್ರೆಟ್. ಮಾತಾಡೋ ಮೊದ್ಲು ಹಿಂದೆ ಮುಂದೆ ಎಲ್ಲ ನೋಡೋದ್ ಬೇಡ್ವಾ? ಟೈಮಿಗೆ ಸರಿಯಾಗಿ ಏನೋ ಒಂದು ಮ್ಯಾನೇಜ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಏನ್ ಮಾಡ್ತಾಳೆ? ಅವ್ನು ನಮಗ್ ಏನು ಮಾಡಲ್ವೇ? ಈಗ್ಲೇ ಮನೆ ಬಿಟ್ಟು ಹೊರಟ್ಬಿಡ್ತಾಳೆ. ಹೋದ್ರೆ ಹೋಗ್ಲಿ ಬಿಡು. ಏನಂದೆ? ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಿದ್ಯಾ? ಅವ್ಳು ಹೋದ್ರೆ ಒಬ್ಳೆ ಭಜನೆ ಮಾಡ್ಕೊಂಡ್ ಕೂತಿರ್ತೀಯಾ? ಅಮ್ಮ, ಅಯ್ಯೋ ದಡ್ಡ ಹುಡುಗಿ, ಅವಳು ನನ್ಗೆ ಬಂಗಾರದ ಕೋಳಿ ಕಣೆ. ಸಾರಥಿ ತಾತ ಏನ್ ಹೇಳಿದ್ರು ಅಂತ ಮರ್ತ್ಬಿಟ್ಯಾ? ನಮ್ಗೆ ಆಸ್ತಿ ಬೇಕು ಅಂದ್ರೆ ಅವ್ರನ್ನೆಲ್ಲ ನಾವೇ ಚೆನ್ನಾಗಿ ನೋಡ್ಕೋಬೇಕು. ಆ ಆಸ್ತಿ ನಮ್ ಕೈ ಸೇರೋವರ್ಗಾದ್ರೂ ಆ ಭಾಗ್ಯನ್ ವಿಷಯದಲ್ಲಿ ಸುಮ್ನೆ ಇದ್ಬಿಡು. ಅದಾದ್ಮೇಲೆ ನಿಂಗಿಷ್ಟ ಬಂದಾಗ ಮಾಡ್ಕೋಬಹುದು ಶಾಲು. ಚಿಕ್ಕಿ ಚಿಕ್ಕಿ ಚಿಕ್ಕಿ
ಏನ್ರಿ ಮಿತ್ರ ಅವ್ರೇ? ಮಿತ್ರ ಅವ್ರೆ, ಏನಾಯ್ತು ಮೇಡಮ್? ಮೇಡಮ್ ಅದನ್ನ ತೆಗಿಬೇಡಿ ಮೇಡಮ್. ಮೇಡಮ್ ಏನಾಯ್ತು? ಅವ್ರ ಹತ್ರ ಹೋಗ್ಬೇಕು ಮೇಡಮ್ ಒಂದ್ ನಿಮಿಷ ತೆಗಿಬೇಕು ಮೇಡಮ್. ಗಂಡನ ಹತ್ರ ಹೋಗ್ಬೇಕು. ದಯವಿಟ್ಟು ಹೇಳುತ್ತಾ ಕೇಳಿ ಮೇಡಮ್. ನನ್ ಗಂಡನ ನೋಡ್ಬೇಕು ಮೇಡಮ್ ಪ್ಲೀಸ್ ಮೇಡಮ್ ದಯವಿಟ್ಟು ಕೇಳಿ. ನಾನು ಅವ್ರನ್ನ ನೋಡ್ಬೇಕು. ದಯವಿಟ್ಟು ನನ್ನ ಬಿಡಿ ಪ್ಲೀಸ್. ಗಾಯ ಆಗಿದೆ ಅಂತ ಮಾಡಬಾರ್ದು ಮೇಡಮ್. ಕೇಳಿ ಮೇಡಮ್. ಇದಾನೆ ಮೇಡಮ್. ಪ್ಲೀಸ್ ಮೇಡಮ್ ಬಿಡಿ ಮೇಡಮ್. ಪ್ಲೀಸ್ ಮೇಡಮ್ ಏನ್ ಮಾಡ್ತಿದ್ದೀರಾ ನೀವು? ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಕೇಳಿ ಮೇಡಮ್. ಹೋಗ್ಬಿಡಿ ಮೇಡಮ್. ಬಿಟ್ಬಿಡಿ. ಮಾತು ಕೇಳಿ ಮೇಡಮ್. ಪ್ಲೀಸ್ ಮೇಡಮ್ ದಯವಿಟ್ಟು ಹಠ ಮಾಡ್ಬೇಡಿ. ಪ್ಲೀಸ್ ಮೇಡಮ್ ಪ್ಲೀಸ್ ಕೇಳಿ ಮೇಡಮ್. ಹೋಗ್ಬಿಡಿ ಮೇಡಮ್. ಸಿಂಧೂರ, ನನ್ ಹಣೆಲಿ ಸಿಂಧೂರ ಏನಾಯ್ತು? ಹಾಗಾಗ್ಬಾರ್ದು ಸಿಸ್ಟರ್. ನನ್ ಗಂಡಂಗ್ ಏನಾಯ್ತು? ಅವ್ರು ಎಲ್ಲಿದ್ದಾರೆ ಹೇಳಿ ಸಿಸ್ಟರ್. ನಿಮ್ ಗಂಡನಿಗೆ ಪಕ್ಕದ ವಾರ್ಡಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಮೇಡಮ್. ಪ್ಲೀಸ್ ನೀವು ರೆಸ್ಟ್ ಮಾಡಿ ಮೇಡಮ್. ನಿಮ್ ಕಂಡೀಷನ್ ಕೂಡ ಸರಿ ಇಲ್ಲ. ನನ್ ಕಂಡೀಷನ್ ಹೇಗಿದ್ರು ಪರವಾಗಿಲ್ಲ. ಮೊದ್ಲು ಅವ್ರು ಹೇಗಿದ್ದಾರೆ ಅಂತ ನಾನ್ ನೋಡ್ಬೇಕು. ನಾನು ಅವರ ಪಕ್ಕದಲ್ಲೇ ಇರ್ಬೇಕು. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ನಾನು ಹೇಳೋದ್ನ ಕೇಳಿ ಮೇಡಮ್. ಇಲ್ಲ, ಸಿಂಧೂರ ಅಳ್ಸೋಗಿದೆ ಅಂದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ನನ್ ಗಂಡಂಗ್ ಏನು ಆಗ್ಬಾರ್ದು. ನಾನ್ ಹೋಗ್ಬೇಕು. ಹೇಳಿ ಎಲ್ಲಿದ್ದಾರೆ ಅವರು? ನೀವ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಮೇಡಮ್. ನೀವ್ ಹೋಗ್ಬಾರ್ದು. ಅಯ್ಯೋ, ನಾನ್ ಹೋಗ್ಬೇಕು. ಅಯ್ಯೋ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಅಯ್ಯೋ ಮೇಡಮ್ ಮೇಡಮ್ ನರ್ಸ್. ಏನಾಯ್ತು? ಹಣೆ ಮೇಲೆ ಸಿಂಧೂರ ಕಾಣದೇ ಇರೋದಕ್ಕೆ ಗಂಡಂಗೇನು ಆಗ್ಬಿಟ್ಟಿದೆ ಅಂತ ಗಾಬರಿ ಆದ್ರು. ಗಂಡ ಅಂದ್ರೆ ಎಷ್ಟ್ ಪ್ರೀತಿನೋ ಇವ್ರನ್ನ ನೋಡಿದ್ರೆ ಅರ್ಥ ಆಗುತ್ತೆ. ನಾನ್ ಈಗ್ಲೇ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ಬರ್ತೀನಿ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.